ವಿಕ್ರಮ್ ಗೌಡ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ನಾಗರಿಕ ಸಂಘಟನೆಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಶುಕ್ರವಾರ ಭೇಟಿ ಮಾಡಿ ಚರ್ಚೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿದ ನಿಯೋಗ ನಕ್ಸಲ್ ನಿಗ್ರಹದ ಹೆಸರಿನಲ್ಲಿ ನಡೀತಾ ಇರುವಂತಹ ಎನ್ಕೌಂಟರ್ ನಿಲ್ಲಿಸಬೇಕು, ಶರಣಾದ ನಕ್ಸಲರಿಗೆ ಪುನರ್ವಸತಿ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಸೂಕ್ತ ಕಾನೂನು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದೆ. ಆದರೆ ಈ ಭೇಟಿಯ ಬಗ್ಗೆ ಸಿಎಂ ಕಚೇರಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ದೇಶದಲ್ಲಿ ಒಂದು ಕಡೆ ನಿರುದ್ಯೋಗ ತಾಂಡವವಾಡ್ತಾ ಇದ್ರೆ ಇಲ್ಲೊಬ್ಬ ಇಂಜಿನಿಯರ್ ಬಂಗಾರದಂತಹ ಸಂಬಳ ಕೊಡುವ ಕಂಪನಿಗೆ ರಾಜೀನಾಮೆ ಬಿಸಾಕಿದ್ದಾರೆ. ಗಮನಿಸಬೇಕಾದ ವಿಚಾರ ಏನಂದ್ರೆ, ಕೈಯಲ್ಲಿ ಬೇರೆ ಕೆಲಸವಿಲ್ಲದೆ ಇದ್ದ ಕೆಲಸವನ್ನ ಬಿಟ್ಟಿರುವುದು. ಬೆಂಗಳೂರು ಮೂಲದ ವರುಣ್ ಹಸಿಜಾ ಎನ್ನುವ ಪ್ರಾಡಕ್ಟ್ ಮ್ಯಾನೇಜರ್ ಕೈ ತುಂಬ ಸಂಬಳ ಕೊಡುವ ಸಂಸ್ಥೆಗೆ ಗುಡ್ ಬೈ ಹೇಳಿದ್ದಾರೆ. 30 ವರ್ಷದ ಈತನಿಗೆ ತನ್ನ ಫೀಲ್ಡ್ನಲ್ಲಿ ಅಗಾಧವಾದ ಜ್ಞಾನವಿದೆ. ಆದರೂ ವಾರ್ಷಿಕವಾಗಿ 1 ಕೋಟಿ ವೇತನ ಪಾವತಿಸುವ ಕಂಪನಿ ಬಿಡುವುದಕ್ಕೆ ಕಾರಣವನ್ನು ನೀಡಿದ್ದಾರೆ. ನಿರಾಶಾದಾಯಕ ಕೆಲಸಕ್ಕೆ ವಿದಾಯ ಹೇಳಿದ್ದೇನೆ ಅಂತ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಾರಣ ತಿಳಿಸಿದ್ದಾರೆ. ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ನಿಧಿಯ ವೆಚ್ಚದಲ್ಲಿ ಪ್ರಗತಿ ಕುಂಠಿತವಾಗಿದೆ. ಅನುದಾನ ಬಳಕೆ ಮಾಡದಿದ್ದರೆ 2 ವರ್ಷಗಳ ಬಳಿಕ ವಾಪಸ್ ಪಡೆಯಲಾಗುವುದು ಅಂತ 5 ತಿಂಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಸಿದ್ರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಶಾಸಕರು, ಅನುಷ್ಠಾನ ಇಲಾಖೆಗಳ ಲೋಕೋಪಯೋಗಿ, ಪಂಚಾಯತ್ ರಾಜ್, ಎಂಜಿನಿಯರಿಂಗ್ ಇಲಾಖೆ, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಜೊತೆ ಜಿಲ್ಲಾ ಮಟ್ಟದಲ್ಲಿ ಸಭೆ ಆಗಬೇಕು ಅಂತ ಸೂಚನೆಯೂ ಪಾಲನೆ ಆಗ್ತಾ ಇಲ್ಲ. ಹಳೆ ಬೆಂಗಳೂರಿನ ಪ್ರಮುಖ ರಸ್ತೆಯಾದ BVK ಅಯ್ಯಂಗಾರ್ ರಸ್ತೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯು ಭರದಿಂದ ಸಾಗ್ತಾ ಇದೆ. ಡಿಸೆಂಬರ್ 6ರಂದು ರಸ್ತೆಯ ಕಾಮಗಾರಿಯನ್ನು ವೀಕ್ಷಿಸಿದ BBMP ಆಯುಕ್ತ ತುಷಾರ್ ಗಿರಿನಾಥ್ ಡಿಸೆಂಬರ್ 15ರ ಒಳಗಡೆ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಿಕ್ಕಪೇಟೆ ಜಂಕ್ಷನ್ನಿಂದ ಸುಲ್ತಾನ್ಪೇಟೆ ಜಂಕ್ಷನ್ನವರೆಗೆ 190 ಮೀಟರ್ ಉದ್ದದ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೊಳ್ಳಲಾಗಿದೆ. ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ಬೈಬಲ್ ಸಿಗುವಂತೆ ಮಾಡುತ್ತಿದ್ದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ.